ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಊಟ ಮಾಡಿದ 8 ಜನ ಅಸ್ವಸ್ಥರಾಗಿದ್ದು 3ರ ಸ್ಥಿತಿ ಗಂಭೀರವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ದೇವರೆಡ್ಡಿಪಲ್ಲಿ ಗ್ರಾಮದ ಮದ್ದಿರೆಡ್ಡಿ ಭಾಗ್ಯಮ್ಮ, ಮಣಿ, ಸುಬ್ರಮಣಿ, ಈಶ್ವರಮ್ಮ, ಮದ್ದಕ್ಕ, ಮಂಜುನಾಥ ಸೇರಿ 8 ಮಂದಿ ಅಸ್ವಸ್ಥರಾಗಿದ್ದು 3 ಮಂದಿ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಮನೆಗೆ ಬಂದು ಸಾಂಬಾರ್ಗೆ ವಿಷ ಪ್ರಾಶನ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಅಸ್ವಸ್ಥರನ್ನ ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಬಾಗೇಪಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ದೇವರೆಡ್ಡಿಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವರೆಡ್ಡಿಯಲ್ಲಿ ಇನ್ಸಿಡೆಂಟ್ ಆಗಿದೆ. 8 ಜನ ಏನಾದರೂ ಫುಡ್ ಪಾಯ್ಸನಿಂಗ್ ಆಗಿದೆ ಈ ಥರ ಹೇಳಿ ನಿನ್ನೆ ಈವ್ನಿಂಗ್ ಬಾಗೇಪಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಬಾಗೇಪಲ್ಲಿ ಹಾಸ್ಪಿಟಲಲ್ಲಿ 8 ಜನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಔಟ್ ಆಫ್ 8 ಜನ 6 ಜನಕ್ಕೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಟ್ರೀಟ್ಮೆಂಟ್ ನಡೆಸ್ತಾರೆ ಮತ್ತು 8 ಜನ ಬಾಗೇಪಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಮಾತಾಡಿದಾಗ ನಮಗೆ ಗೊತ್ತಾಯಿತು ಇದೆಲ್ಲ ನಮಗೆ ಈ ಥರ ತಿಳಿಸಿದ್ದಾರೆ. ಈ ಥರ ಏನಾದರೂ ಊಟ ಮಾಡಿದ್ದೀವಿ ಇವರಿಗೆ ನಾವು ಸಾಂಬಾರನ್ನು ತಿಂದಿದ್ದೀವಿ. ಆಮೇಲೆ ಎಲ್ಲರಿಗೆ ಏನಾದರೂ ಈ ಥರ ತಲೆನೋವು ಬಂದಿದೆ, ಗಿಡಿನೆಸ್ ಬಂದಿದೆ, ಚಕ್ಕರ್ ಥರ ಆಗಿದೆ ಎಲ್ಲರಿಗೆ. ಸೊ ಆಮೇಲೆ ಎಲ್ಲರೂ ಹಾಸ್ಪಿಟಲ್ ಬಂದಿದ್ದಾರೆ. ಸೊ ಊಟ ಆದಮೇಲೆ ಈ ಥರ ಆಯಿತು. ಸೊ ಹಾಸ್ಪಿಟಲ್ದವ್ರಿಗೆ ಏನಾದರೂ ಈ ಥರ ಅನುಮಾನಿಸಿಗೆ ಮತ್ತು ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ಕಾನ್ಷಿಯಸ್ನೆಸ್ ಬಂತು. ಆಮೇಲೆ ಅವ್ರ ಜೊತೆ ನಾವು ಮಾತಾಡಿದ್ದೀವಿ. ಆಮೇಲೆ ಅವರು ತಿಳಿಸಿದ್ದಾರೆ ಅವ್ರಿಗೆ ಏನಾದರೂ ಈ ಥರ ಅನುಮಾನ ಇದೆ ಯಾರು ಊಟಗೆ ಏನಾದರೂ ಪೌಡರ್ ವಗೇರ ಏನಾದರೂ ಪಾಯ್ಸನ್ ವಗೇರ ಏನಾದರೂ ಮಿಕ್ಸ್ ಮಾಡಿದ್ದಾರೆ, ಈ ಥರ ಅವ್ರಿಗೆ ಅನುಮಾನ ಇತ್ತು. ಸೊ ನಾವು ಅದೇ ವಿಚಾರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಯಾರ ಮೇಲೆ ಅವ್ರಿಗೆ ಡೌಟ್ ಇತ್ತು ಅವ್ರಿಗೆ ಕರ್ಕೊಂಡು ಬನ್ನಿ, ಅವ್ರಿಗೆ ಸೆಕ್ಯೂರ್ ಮಾಡಿ ಅವ್ರ ಜೊತೆ ಮಾತಾಡಿದ್ದೀವಿ. ಮತ್ತು ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ನಮ್ಮ ಗಮನಕ್ಕೆ ಬಂದಿದ್ದು. ಈ 8 ಜನರದ್ದು ಇನ್ವಾಲ್ವ್ಮೆಂಟ್ ಇದೆ ಈ ಇನ್ಸಿಡೆಂಟಲ್ಲಿ. ಸೊ ಅವರಿಗೂ ಕೂಡ ನಾವು ಸೆಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅವ್ರಿಗೂ ಕೂಡ ಬೇಗ ಸೆಕ್ಯೂರ್ ಮಾಡ್ತೀವಿ. ಸೊ ಈ ಥರ ಟೋಟಲ್ ಔಟ್ ಆಫ್ 8 ಜನ 3 ಜನ ಈಗ ಕೂಡ ಸ್ವಲ್ಪ ಸೀರಿಯಸ್ ಇದ್ದಾರೆ, ವೆಂಟಿಲೇಟರಲ್ಲಿದ್ದಾರೆ. 5 ಜನ ಸ್ಟೇಬಲ್ ಆಗಿದ್ದಾರೆ. ಅವ್ರದ್ದು ಟ್ರೀಟ್ಮೆಂಟ್ ನಡ್ತಾ ಇದೆ. ಮತ್ತು ಆರೋಗ್ಯ ಯಾರಿದ್ದಾರೆ ಅವ್ರಿಗೂ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ನಾವು ಬಾಗೇಪಲ್ಲಿ ಸ್ಟೇಷನಲ್ಲಿ ಅಟೆಂಪ್ಟ್ ಮಾಡೋದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಬೆಳಗ್ಗೆ ಎಲ್ಲ ಇದೆಲ್ಲ ಕೆಲಸ ಮಾಡೋಕ್ಕೆ ಹೋಗಿದ್ದೆ. ಬೆಳಗ್ಗೆ ಊಟ ಮಾಡಿದವ್ರಿಗೆ ಏನೂ ಆಗಿಲ್ಲ. ಮಧ್ಯಾಹ್ನ ಊಟ ಮಾಡಿರೋರಿಗೆ 8 ಜನಕ್ಕೂ ಫುಡ್ ಪಾಯ್ಸನ್ ಆಗಿದೆ. ಯಾವುದರಿಂದ ಏನು ಫುಡ್ಡಿಂದ ಮನೆ ಇಲ್ಲ ಇಲ್ಲಾಂದ್ರೆ ಹೊರಗಡೆನೇ ಇಲ್ಲಿ ಅಂತ ಯಾರು ನಮ್ಮೂರು ಹುಡುಗನೇ ಬಂದು ಮನೆಗೆ 1:30 ಏನು ತಿಂದಿದ್ದಾರೆ ಅವರು? ಮಾಮೂಲಿ ಅನ್ನ ಬೆಂಡೆಕಾಯಿ ಹುಡುಗ ನೀರು ಕುಡಿಯೋಕ್ಕಂತ ಬಂದು ಹೋದ್ಮೇಲೆ ಅವ್ನು ಹೋದ್ಮೇಲೆ ತಿಂದಿರೋರೆಲ್ರಿಗೂ ಫುಡ್ ಪಾಯ್ಸನ್ ಆಗಿದೆ.